ಓಕೆ, ಡನ್. ಪರವಾಗಿಲ್ಲ, ಏನೋ ಮಾಡ್ತಾ ಇದ್ದೀರಾ. ಟ್ರೈ ಆ್ಯಂಡ್ ಟ್ರೈ, ಡೋಂಟ್ ಕ್ರೈ. ಇನ್ನು ಅರ್ಧ ನಿಮಿಷ ಇದೆ, ಲಾಸ್ಟ್ 30 ಸೆಕೆಂಡ್ಸ್. ನೋಡೋಕೆ ಹೋಗಿಲ್ಲ ನೀನು, ನೋಡಿದೆ. ಒಂಚೂರು ಟ್ರೈ ಮಾಡಬೇಕಿತ್ತು ಏನಾರು. ಯಾಕೆ ಗೊತ್ತಾ, ನಿಮ್ಮ ಕ್ರಿಯೇಟಿವಿಟಿ, ನೀವು ಒಂಚೂರಾರು ಕ್ರಿಯೇಟಿವಿಟಿಗೆ ನೀವು ಎನ್ಕರೇಜ್ ಮಾಡದೆ ಹೋದರೆ ಆ ಕ್ರಿಯೇಟಿವಿಟಿ ಸತ್ತೇ ಹೋಗ್ಬಿಡುತ್ತೆ. ಒಬ್ಬ ಮೇಸ್ಟ್ರಿಗೆ ಕ್ರಿಯೇಟಿವಿಟಿ ಇಲ್ಲ ಅಂದರೆ ಅವನು ಒಳ್ಳೆ ಮೇಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅದು ತಿಳ್ಕೊಳ್ಳಿ. ಯಾಕಂದರೆ ನಮಗೆ ಗೊತ್ತಿರಲ್ಲ ಸ್ಟೂಡೆಂಟ್ ಹೇಗಿರ್ತಾರೆ ಅಂತೇಳಿ. ಸ್ಟೂಡೆಂಟನ್ನು ನೀನು ಅರ್ಥ ಮಾಡ್ಕೋಬೇಕಂದ್ರೆ ನೀನು ಕ್ರಿಯೇಟಿವ್ ಆಗಿದ್ದರೆ ಮಾತ್ರ ಒಬ್ಬ ಕ್ರಿಯೇಟಿವ್ ಸ್ಟೂಡೆಂಟ್ ನೀನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ, ಅದರ್ವೈಸ್ ಯು ಕಾಂಟ್. ಸೊ ಯು ಮಸ್ಟ್ ಕಲ್ಟಿವೇಟ್ ದ ಕ್ರಿಯೇಟಿವಿಟಿ. ನೀನು ಕ್ರಿಯೇಟಿವಿಟಿನ ಕಲ್ಟಿವೇಟ್ ಮಾಡ್ಕೊಂಡ್ಲೇಬೇಕು. ಏನಾರ ಮಾಡು ನೀನು, ವಾಟ್ ಎವರ್ ಯು ವಾಂಟ್ ಟು ಡೂ ಮಾಡಬೇಕು. ನಿನ್ನ ಕೈಲಿ ಏನಾಗುತ್ತೆ ಅದು ಮಾಡಬೇಕು. ರೈಟ್? ಬರೋದ್ರಾ ಅಮ್ಮ? ಏನು ಬರೋದಿಲ್ಲ? ಕಳ್ಳ ನೋಟ. 3 ಲೈನ್ ಬರೀತಾ ಇದ್ದಾರೆ. ಗುಡ್. ಇವ್ರು ಸ್ಟಾರ್ಟ್ ಮಾಡಿಲ್ಲ ಏನು? ಈಗ ಈ ಎಲ್ಲ ನೋಟುಗಳನ್ನು ನಾನು ಅಳಿಸ್ಬಿಡ್ಲಾ? ಇಲ್ಲಿ ಇನ್ನೊಂದು ಸರಿ ಗ್ಲಾನ್ಸ್ ಮಾಡಿಬಿಡ್ತೀನಿ, ಆಮೇಲೆ ನೀವು ನೋಡ್ಕೊಳ್ಳಿ. ಕವಿ ನೋಟ ಹೆಂಗಿರುತ್ತೆ ಅಂತ ಗೊತ್ತಾ ನಿಮಗೆ? ಗೊತ್ತಾ ಎನಿಬಡಿ? ಈಗ ಅವರೊಬ್ಬರು ಕವಿತೆ ರಚಿಸಿದ್ದಾರೆ ನೋಡಿ ಅಲ್ವಾ. ಒಬ್ಬ ಕವಿಗಳು ಈಗ ನಮ್ಮ ಜೋಗದ ಸಿರಿ ಬೆಳಕಿನಲ್ಲಿ ಬರೆದಿದ್ದಾರಲ್ಲ, ಯಾರವರು? KS ನಿಸಾರ್ ಅಹಮದ್. ಏನು ಬರೆದಿದ್ದಾರೆ? ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಕವಿ ಕಲ್ಪನೆ ಮಾಡಿಕೊಂಡ್ರು ಏನನ್ನ? ಪ್ರಕೃತಿಯ ನೋಟವನ್ನು, ಕರ್ನಾಟಕದ ಇದನ್ನು, ಸಂಪತ್ತನ್ನು, ಪ್ರಾಕೃತಿಕ ಸಂಪತ್ತನ್ನು ಕಲ್ಪನೆ ಮಾಡಿಕೊಂಡ್ರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ಅಂತ ಕವಿ ಕಲ್ಪನೆ ಮಾಡ್ಕೊಂಡ್ರಲ್ಲ, ದಟ್ ಈಸ್ ಕವಿ ನೋಟ. ದಟ್ ಈಸ್ ಕವಿ ನೋಟ. ರೈಟ್? ಲೆಟ್ ಅಸ್ ಅನಲೈಸ್ ದಿಟ್ಟ ನೋಟ. ವಾಟ್ ಈಸ್ ಮೀನ್ ಬೈ ದಿಟ್ಟ ನೋಟ? ಸ್ವಾಮಿ ವಿವೇಕಾನಂದರು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಇಂಗ್ಲಿಷ್ ಭಾಷೆಯವರು ಅವರನ್ನು ಛೇಡಿಸ್ತಾರೆ, ಅವರನ್ನು ಅಪಹಾಸ್ಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿವೇಕಾನಂದ ಅವ್ರನ್ನ ತುಂಬ ದಿಟ್ಟತನದಿಂದ ಹಿಂಗೆ ದಿಟ್ಟಿಸಿ ನೋಡ್ತಾರೆ. ಆ ನೋಟಕ್ಕೆ ಅವರ ಮಾತುಗಳೇ ನಿಂತು ಹೋಗ್ಬಿಡುತ್ತೆ. ಸೊ ಆ ನೋಟಕ್ಕೆ ಅಷ್ಟು ಪವರ್ ಇದೆ. ದಟ್ ಈಸ್ ದಿಟ್ಟ ನೋಟ. ವ್ಯಂಗ್ಯ ನೋಟ ಯಾವ ಥರ? ಏನಾದ್ರು ನೀವು ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಮಾಡ್ಲಾರದ್ದೇನು ಮಾಡಿದ್ಯಾ ನೀವು? ರೈಟ್? ಓಕೆ. ಅನುಕಂಪ ಹೇಳಿ. ಕರುಣೆಯಿಂದ ನೋಡುವಂಥದ್ದು. ಏನು ನೀಳಛೇದ ನೋಟ? ಇದು ಯಾವುದು? ಯಾರು ಹೇಳಿದ್ದು? ನೀಳಛೇದ ನೋಟ ಅಂದ್ರೆ ಬೈಸೆಕ್ಷನ್ನು ಡೈಸೆಕ್ಷನ್ನು ಯಾರು CBZ ಹುಡುಗರು ಹೇಳಿರ್ಬೇಕಿನ್ನ. ಆರ್ಟಲ್ಲಿ ಬೈಪಾಸ್ ಸರ್ಜರಿ ಮಾಡ್ತಾರಲ್ಲ ಆ ಟೈಪ್ ಏನೋ ನೀಳಛೇದ ನೋಟ. ಹೆಂಗೆ ನೋಡೋಕ್ಕೆ ಸಾಧ್ಯ ಇದೀನಾ? ಹೌ ಇರಲಿ, ನಿಮ್ಮ ಮೋಡ್ ಆಫ್ ಪರ್ಸೆಪ್ಷನಲ್ಲಿ ಹೇಳಿದಿರಿ. ನೋಡ್ಬೋದು, ಇದು ಹಿಂಗೆ ಕಲ್ಪನೆ ಮಾಡ್ಬೋದು, ಕಲ್ಪನೆ ಮಾಡೋಕ್ಕೆ ಸಾಧ್ಯತೆ ಇದೆ. ಓಕೆ. ದೆನ್ ಆಕರ್ಷಕ ನೋಟ. ಇದನ್ನು ಆಕರ್ಷಕ ನೋಟ ನೋಡ್ಬೋದು ಅಲ್ವಾ? ಆಕರ್ಷಣೀಯವಾಗಿ ಒಬ್ರನ್ನ ನೋಡ್ಬೋದು. ದೆನ್ ಪೂರ್ಣ ನೋಟ, ಪರಿಪೂರ್ಣ ನೋಟ. ಪೂರ್ಣ ನೋಟ ಅಂದ್ರೆ ಪೂರ್ಣತೆ ಅಂದರೆ ಹೆಂಗಿರ್ಬೇಕಪ್ಪ? ಅದಕ್ಕೊಂದು ಮಾತಿದೆ, ಏನು? ಮೆಳ್ಳಗಣ್ಣಿದ್ದರೂ ಪರವಾಗಿಲ್ಲ, ಕಳ್ಳಗಣ್ಣಿರಬಾರದು. ಕಳ್ಳಗಣ್ಣಿರಬಾರದು. ಮೆಳ್ಳಗಣ್ಣಿದ್ದರೂ ಪರವಾಗಿಲ್ಲ,
ಕಳ್ಳಗಣ್ಣಿರಬಾರದು. ಅಂದರೆ ಪೂರ್ಣವಾಗಿ ನೋಡಬೇಕು. ನೀನು ವಿದ್ಯಾರ್ಥಿ ಆದಂಥವನು ಶಿಕ್ಷಕರನ್ನು ನೋಡುವಾಗ ಅಥವಾ ಶಿಕ್ಷಕ ವಿದ್ಯಾರ್ಥಿಯನ್ನು ನೋಡುವಾಗ ಪಾರದರ್ಶಕವಾಗಿ ಪೂರ್ಣವಾಗಿ ನೋಡಬೇಕು. ಪೂರ್ಣವಾಗಿ ನೋಡೋದಂದ್ರೆ ಮೇಲಿಂದ ಕೆಳಗಿನ ಪೂರ್ಣವಾಗಿ ಅಲ್ಲ. ಹೃದಯ ಭಾವಶುದ್ಧಿಯಲ್ಲಿ ನೀನು ವಿದ್ಯಾರ್ಥಿಯನ್ನು ನೋಡುವಾಗ ಪೂರ್ಣವಾಗಿ ನೋಡಬೇಕು, ಅವನನ್ನು ಸಂಪೂರ್ಣವಾಗಿ ನೋಡಬೇಕು. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸುಮಾರು ಒಂದು 4-5 ಕ್ಲಾಸ್ ಬೇಕಾಗುತ್ತೆ. ಪೂರ್ಣವಾಗಿ ನೋಡೋದು ಅಂದರೆ ಹೇಗೆ? ಒಬ್ಬ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳೋದ ಹೊರತು ಅದು ಪರಿಪೂರ್ಣತೆ ಆಗೋದಿಲ್ಲ. ಇದನ್ನು ಪುರಾಣಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ ಅಂದರೆ ಪೂರ್ಣವಾಗಿ ನೋಡಬೇಕು, ಪೂರ್ಣವಾಗಿ ಅರ್ಥೈಸ್ಕೋಬೇಕು ಅನ್ನೋದಕ್ಕೆ ಒಬ್ಬ ಋಷಿಮುನಿ ಏನು ಮಾಡ್ತಾರೆ, ಒಂದು ಸವಾಲನ್ನು ಹಾಕ್ತಾರೆ. ನಾನು ಹೇಳ್ತಾ ಹೋಗ್ತೀನಿ, ನೀನು ಬರಿತಾ ಹೋಗಬೇಕು. ನೀನು ಬರೆಯುವಾಗ ಪ್ರತಿ ಪದವನ್ನು ಅರ್ಥ ಮಾಡಿಕೊಂಡೇ ಬರಿಬೇಕು ಅಂತ ಒಂದು ಚಾಲೆಂಜ್ ಆಗ್ತಾರೆ. ಈ ಸಂದರ್ಭದಲ್ಲಿ ಯಾರು ಇದಕ್ಕೆ ಗಣೇಶ ಇದಕ್ಕೆ ಒಪ್ಕೊಳ್ತಾರೆ. ಗಣಪತಿ, ನೀವೆಲ್ಲ ಗಣಪತಿ ಮಾಡ್ತಿರಲ್ಲಪ್ಪ, ಹಾಂ, ಗಣೇಶ ದೇವರು ಒಪ್ಕೊಳ್ತಾರೆ. ಆಯಿತು, ನೀವು ಹೇಳೋದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡೇ ಬರಿತೀನಿ ಅನ್ನೋ ಚಾಲೆಂಜ್ಗೆ ಅವರು ಒಪ್ಕೊಳ್ತಾರೆ. ಸೊ ಅವ್ರಿಗೆ ಅದಕ್ಕೆ ವಿದ್ಯಾ ಗಣಪತಿ ಅನ್ನುವಂಥ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಗಣಪತಿನ ವಿದ್ಯಾರ್ಥಿಗಳು ಯಾಕೆ ಪೂಜೆ ಮಾಡ್ತಾರೆ ಅಂದರೆ, ದೇವರೇ ನಿನ್ನ ಬುದ್ಧಿ ನನಗೂ ಬರಲಿ ಅಂತ. ನಿನ್ನ ಬುದ್ಧಿ ನನಗೂ ಬರಲಿ ಅಂದರೆ ಪ್ರತಿ ಪದವನ್ನು ನೀನು ಅರ್ಥ ಮಾಡಿಕೊಂಡೇ ಬರಿಬೇಕು. ನೀನೇನು ಬರೆದ್ರು ಸುಮ್ಮನೆ ಬರೀಬಾರ್ದು. ಇದನ್ನು ಅಷ್ಟಾವಕ್ರ ಸಂಹಿತೆಯಲ್ಲಿ ಕೂಡ ಉಲ್ಲೇಖ ಮಾಡ್ತಾರೆ. ಅಷ್ಟಾವಕ್ರ ಸಂಹಿತೆಯಲ್ಲಿ ಏನು ಉಲ್ಲೇಖ ಮಾಡ್ತಾರೆ? ಪೂರ್ಣವಾಗಿ ನೋಡಬೇಕು, ಪೂರ್ಣವಾಗಿ ತಿಳಿಬೇಕು, ಪೂರ್ಣ ನೋಟ ಇರಬೇಕು ಯಾವುದ್ರ ಬಗ್ಗೆ ಆಗಲಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಷ್ಟಾವಕ್ರ ಸಂಹಿತೆಯಲ್ಲಿ ಅವರ ತಂದೆ, ಅಷ್ಟಾವಕ್ರನ ತಂದೆ, ಅವನಿನ್ನು ತಾಯಿ ಗರ್ಭದಲ್ಲಿರ್ತಾರೆ. ತಾಯಿ ಗರ್ಭದಲ್ಲಿದ್ದಾಗ ಒಂದು ಸಂಪ್ರದಾಯ ಇರುತ್ತೆ. ಗರ್ಭಿಣಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಭಗವದ್ಗೀತೆ ಪುಸ್ತಕ ಓದಕ್ಕೆ ಕೊಡ್ತಾರೆ. ಅಥವಾ ಭಗವದ್ಗೀತೆ ಓದು, ಪುರಾಣ ಓದು, ದೇವರ ಜಪ ಮಾಡು, ಪೂಜೆ ಮಾಡು, ಈ ಥರದ್ದೆಲ್ಲ ಮನೇಲಿ ಟ್ರೆಡಿಷ್ನಲಿ ಹೇಳುವಂಥದ್ದು ಒಂದು ಅಭ್ಯಾಸ ಇದೆ. ಸೊ ಹೀಗಿದ್ದಾಗ ಅವರ ಅಷ್ಟಾವಕ್ರನ ಗರ್ಭವತಿ ಇದ್ದಾಗ ಅವರ ತಂದೆ ಕೂತ್ಕೊಂಡು ಪುರಾಣವನ್ನು ಹೇಳ್ತಾ ಇರ್ತಾರೆ. ಕೇಳಿಸ್ಕೊಂಡ್ಲಿ ಅವಳು ಅಂತ, ಹೆಂಡತಿ ಕೇಳಿಸ್ಕೊಂಡ್ಲಿ, ಗರ್ಭವತಿ ಕೇಳಿಸ್ಕೋಬೇಕು ಅಂತ ಹೇಳುವಾಗ ಹೇಳ್ತಾ ಇರ್ತಾರೆ. ಕೇಳಿಸ್ಕೊಂತ ಹೆಣ್ಮಗಳು ನಿದ್ದೆ ಹೋಗ್ತಾರೆ. ಸುಮ್ಮನೆ ಹೇಳ್ತಾ ಇರ್ತಾರೆ. ಆವಾಗ ಒಂದು ಧ್ವನಿ ಬರುತ್ತೆ, ಹೇ ನಿಲ್ಲು ಅಂತ ಒಂದು ಧ್ವನಿ ಬರುತ್ತೆ. ಆ ಧ್ವನಿ ಅವರಪ್ಪ ನೋಡ್ತಾನೆ, ತಿರುಗಿ ನೋಡ್ತಾನೆ, ಯಾರು ನಿಲ್ಲು ಅಂತಾರಲ್ಲ ನನಗೆ, ನಾನು ನೋಡ್ರಿ ಪುರಾಣ ಹೇಳ್ತಾ ಇದ್ದೀನಿ, ಯಾರೋ ನಿಲ್ಲು ಅಂತ ಹೇಳ್ತಾರಲ್ಲ ಅಂತ ನೋಡ್ತಾನೆ. ಯಾರು ಇರಲ್ಲ. ಆಯಮ್ಮ ನೋಡ್ರಿ ಮಲಗಿರ್ತಾಳೆ, ನಿದ್ರಾವಸ್ಥೆಯಲ್ಲಿ ಹೋಗ್ಬಿಟ್ಟಿರ್ತಾಳೆ. ಅವಾಗ ಅವನು ಒಳಗೆ ಹೇಳ್ತಾನೆ, ಡ್ಯಾಡಿ ನಾನು ಇಲ್ಲಿ ನಾನು. ಆವಾಗ ನೋಡ್ತಾನೆ, ಏನಪ್ಪ ನೀನು, ಏನು ಸಮಾಚಾರ? ಇಲ್ಲ, ನೀನು ಹೇಳೋದಲ್ಲ, ನಾನು ಕೇಳಿಸ್ಕೊತಾ ಇದ್ದೀನಿ. ಅಂದರೆ ಆ ಆತ್ಮಕ್ಕೆ ಆ ಒಂದು ಎನರ್ಜಿ ಇರುತ್ತೆ ಅಂತ, ಆ ಶಕ್ತಿ ಇರುತ್ತೆ, ಆ ಸಾಮರ್ಥ್ಯ ಇರುತ್ತೆ ಅಂತ, ಆ ಒಳಗಿನ ಜೀವಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅಂತ ಕೇಳಿಸ್ಕೊತಾ ಇರುತ್ತೆ. ಆ ಆತ್ಮ, ಆ ಚೇತನ ಅದು ನಿರ್ವಿಕಾರವಾಗಿರುತ್ತೆ. ಅದಕ್ಕೆ ಯಾವುದೇ ಆಕೃತಿ ಇರಲ್ಲ. ಆತ್ಮಕ್ಕೆ ಯಾವುದೇ ಆಕೃತಿ ಇರಲ್ಲ. ಅದು ಗಂಡಲ್ಲಿರ್ಬೋದು, ಹೆಣ್ಣಲ್ಲಿರ್ಬೋದು, ಸಣ್ಣವರಲ್ಲಿ, ದೊಡ್ಡವರಲ್ಲಿ, ಅದಿಲ್ಲ, ಅದು ಭೇದ ಇಲ್ಲ. ಜೀವನೇ. ಆಮ್ ಐ ರೈಟ್? ಡು ಯು ಅಗ್ರಿ ದಿಸ್? ಎಸ್, ಡನ್. ಸೊ ಅವಾಗ ಏನಂತಾನೆ, ನಿಲ್ಲು ಅಂತ ಅಂದಾಗ ಅವನ ಅಪ್ಪನಿಗೆ ನೋಡಿ ಹೇಳ್ತಾನೆ, ಹೌದಾ? ಅವಾಗ ಅಷ್ಟು ಮುಂದುವರೆದಿರ್ತಾರೋ ಅವರು, ಅಷ್ಟು ಜ್ಞಾನದಲ್ಲಿ ಅಷ್ಟು ಮುಂದುವರೆದಿರ್ತಾರೋ. ಅವಾಗ ಹೌದಪ್ಪ, ಯಾಕೆ ನಿಲ್ಲಬೇಕು? ಆಯ್ತು, ಓಕೆ, ನಾನು ನಿಲ್ಲಿಸ್ತೀನಿ. ಯಾಕೆ ನಿಲ್ಲಬೇಕು? ಅವಾಗ ಅವನು ಹೇಳ್ತಾನೆ, ಅಷ್ಟಾವಕ್ರ ಏನಂತ, ನೀನೇನು ಹೇಳ್ತಾ ಇದೆಯಲ್ಲ, ಈ ಮಂತ್ರಗಳು ಪಠಣೆ ಮಾಡ್ತಾ ಇದೆಯಲ್ಲ, ಅದರ ಅರ್ಥ ಗೊತ್ತಿಲ್ಲ ನಿನಗೆ. ಅರ್ಥ ಗೊತ್ತಿಲ್ಲದೇ ನೀನು ಮಂತ್ರಗಳನ್ನು ಪಠಣ ಮಾಡಬೇಡ. ನೀನು ವೇದ ಉಪನಿಷತ್ತುಗಳನ್ನು ಹೇಳ್ಬೇಡ. ನಿನಗೆ ಅರ್ಥನೇ ಗೊತ್ತಿಲ್ಲ ಅಂತ ಅವನೊಳಗೆ ಹೇಳ್ತಾನೆ. ಅವರಪ್ಪಗೆ ಭಯಂಕರ ಸಿಟ್ಟು ಬಂದುಬಿಡುತ್ತೆ ಪಾಪ. ಯಾಕಂದರೆ ಅವನು ಪ್ರಕಾಂಡ ಪಂಡಿತನಾಗಿರ್ತಾನೆ. ಭಯಂಕರ ಸಿಟ್ಟು ಬಂದಾಗ ಹೇಳ್ತಾನೆ, ಮಗನೇ ನೀನಿನ್ನೂ ಹುಟ್ಟೇ ಇಲ್ಲ, ನೀನಿನ್ನೂ 7-8 ಇದೆಯಾ ನೀನು? ಅಲ್ಲ, ನನಗೆ ಹೇಳೋಕ್ಕೆ ಬಂದೆ ನೀನು. ಅವ್ನಿಗೆ ಈಗೋ ಹರ್ಟ್ ಆಗ್ಬಿಡುತ್ತೆ. ಅವ್ರ ಅಪ್ಪನಿಗೆ. ಅವನು ಇಲ್ಲಪ್ಪ, ನೀನು ಹೇಳೋ ತಪ್ಪೆ, ನೀನು ಅರ್ಥ ಗೊತ್ತಿಲ್ಲ ನಿನಗೆ, ಅದಕ್ಕೆ ನೀನು ಸುಮ್ಮನೆ ಹೇಳ್ತಾ ಇದೀಯಾ, ನನಗೆ ಗೊತ್ತಾಗುತ್ತೆ, ನೀನು ಸುಮ್ಮನೆ ಹೇಳ್ತೀಯ ಅಂತ ನನಗೆ ಗೊತ್ತಾಗುತ್ತೆ ಅಂತ ಅವ್ನು ಹೇಳ್ತಾನೆ. ಆವಾಗ ಅವನಿಗೆ ಹೌದಲ್ಲ ಅಂತ ರಿಯಲೈಸ್ ಆಗಿ ಇನ್ನೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನಾನೇ ಎಲ್ಲರಿಗೂ ಹೇಳ್ತೀನಿ, ಇನ್ನೂ ಹುಟ್ಟೇ ಇಲ್ಲ, ಈಗಲೇ ಇಷ್ಟು ಹೇಳ್ತಾನಲ್ಲ ಅಂದು ಅವರಪ್ಪ ಅವನಿಗೆ ಶಾಪ ಕೊಟ್ಬಿಡ್ತಾನೆ. ಮಗನೇ, ನೀನು ಅಂಗಗಳಲ್ಲೂ ವಕ್ರಾಗಿ ಹುಟ್ಟು ನೀನು ಅಂತ. ಸೊ ದಟ್ ಈಸ್, ಅದಕ್ಕೆ ಅವನಿಗೆ ಅಷ್ಟಾವಕ್ರ ಅಂತ ಹೆಸರು ಬರುತ್ತೆ. ಅವನಿಗೆ 8 ಅಂಗಗಳಲ್ಲೂ ಕೂಡ
ಅವನು ವಕ್ರನಾಗಿ ಹುಟ್ಟುತ್ತಾನೆ. ಅವನು ಅಷ್ಟಾವಕ್ರ ಸಂಹಿತೆ ಅಂತ ಒಂದು ಪುಸ್ತಕ ಇದೆ, ಓಶೋ ರಜನೀಶ್ ಅವರು. ನೀವು ನೋಡ್ಬೋದು ಅದರಲ್ಲಿ ಕಲಿಕೆ ಅನ್ನೋದು ಹೇಗೆ ಉಂಟಾಗುತ್ತೆ, ಜ್ಞಾನ ಅನ್ನೋದು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಪೂರ್ಣ ನೋಟ, ಪೂರ್ಣ ಕಲಿಕೆ, ಪೂರ್ಣ ತಿಳುವಳಿಕೆ ಅನ್ನೋದು ಹಂಗಿರುತ್ತೆ ಅನ್ನೋದಕ್ಕೆ ನಾನೊಂದು ಉದಾಹರಣೆ. ನೀನು ಪೂರ್ಣ ನೋಡಬೇಕು, ಒಬ್ಬ ವಿದ್ಯಾರ್ಥಿಯನ್ನು ಪೂರ್ಣ ನೋಡಬೇಕು, ಅವನಿಗೆ ಪೂರ್ಣವಾಗಿ ಕಲಿಕೆಯನ್ನು ಉಂಟು ಮಾಡಬೇಕು ಅಂದರೆ ಫಸ್ಟು ನೀನು ಅವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ವಿದ್ಯಾರ್ಥಿಯನ್ನು 40 ಆ್ಯಂಗಲಲ್ಲಿ ಅರ್ಥ ಮಾಡ್ಕೋಬೇಕು. ಅವು ಯಾವ 40 ಆ್ಯಂಗಲ್ ಅಂದರೆ ನೀವು ಹೇಳಿದಿರಿ ನೋಡಿ, ಇವು ಇಷ್ಟು ಆ್ಯಂಗಲ್ಗಳಲ್ಲಿ ಒಬ್ಬ ಸ್ಟೂಡೆಂಟನ್ನು ನೀನು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀನು ಆ ಸ್ಟೂಡೆಂಟ್ಗೆ ನೀನು ಏನನ್ನಾದರೂ ಕಲಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಂಶೋಧನೆಗಳು ಹೇಳುತ್ತೆ, ರಿಸರ್ಚ್ಗಳು ಹೇಳುತ್ತೆ. ಯು ಕ್ಯಾನ್ ಗೋ ಥ್ರೂ ದ ರಿಸರ್ಚ್. ಸಂಶೋಧನೆಗಳನ್ನು ನೀವು ನೋಡಿ, ಒಂದು ಕಲಿಕೆ ಹೇಗೆ ಉಂಟಾಗುತ್ತೆ ಅಂತ ಅನ್ನೋದು, ಕಲಿಕೆ ಹೇಗೆ ಉಂಟಾಗುತ್ತೆ ಅಂತ ಅನ್ನೋದು ಎಲ್ಲ ನೋಟಗಳ ಆಧಾರಿತವಾಗಿರುತ್ತೆ. ದೆನ್ ಕಮ್ ಟು ರಮ್ಯ ನೋಟ. ರಮ್ಯ ನೋಟ ಮೀನ್ಸ್ ನೀವೊಂದು ನೇಚರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಚೈತ್ರ ಮಾಸದಲ್ಲಿ ಎಲ್ಲ, ಈಗ ನೋಡಿ ಯಾವುದು ಕೋಗಿಲೆ ಹಾಡ್ತಾ ಇದೆ, ಕೇಳ್ತಾ ಇದೆ ನಿಮಗೆ? ಹಾಂ, ಕೋಗಿಲೆ ಯಾವಾಗ ಹಾಡುತ್ತೆ? ಸಾಮಾನ್ಯ ಚೈತ್ರ ಮಾಸದಲ್ಲಿ ಮಾವಿನ ಚಿಗುರನ್ನು ಕಂಡಾಗ ಅದು ಹಾಡುತ್ತೆ ಅನ್ನೋಂಥದ್ದು ನಾವು ನೋಡ್ತೀವಿ ನೇಚರಲ್ಲಿ. ದೆನ್ ರಾಕ್ಷಸ ನೋಟ ಅಂದರೆ, ರಾಕ್ಷಸ ನೋಟ ಅಂದರೆ ಹಾಂ, ನಿಮಗೆ ಅರ್ಥ ಆಗೋ ಥರ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಇದನ್ನು ನೇರವಾಗಿ ಅರ್ಥ ಮಾಡ್ಕೋಬೇಕು. ಏನಂದರೆ, ಒಂದು ಸುಂದರವಾದಂಥ ಹೆಣ್ಮಗಳು ಬರ್ತಾಳೆ ಎದುರಿಗೆ ಅಂತ ಇಟ್ಕೊಳ್ಳಿ. ಅವಳನ್ನು ಸುಮ್ಮನೆ ನ್ಯಾಚುರಲ್ಲಾಗಿ ಬರ್ತಿದ್ದಂಗೆ ನೀನು ನೋಡ್ಕೊಂಡು ಹೋಗೋದು, ದಟ್ ಈಸ್ ನ್ಯಾಚುರಲ್ ನೋಟ. ಆದರೆ ತಿರುಗಿ ನೋಡ್ತೀಯಲ್ಲ, ಅದು ರಾಕ್ಷಸ ನೋಟ. ಅರ್ಥ ಆಯ್ತಾ ನಾನು ಹೇಳೋದು? ಡು ಯು ಅಂಡರ್ಸ್ಟ್ಯಾಂಡ್? ಅಂದರೆ ಅದರಲ್ಲಿ ರಾಕ್ಷಸಿ ಗುಣ ಇರುತ್ತೆ. ನೀವು ತಿರುಗಿ ನೋಡಿದರೆ ಅದರೊಳಗೆ ಒಬ್ಬ ರಾಕ್ಷಸ ಇರ್ತಾನೆ ಅಂತ. ಅರ್ಥ ಆಯ್ತಾ? ಸೊ ದಟ್ ಅಂಥ ಗುಣಗಳನ್ನು ರಾಮಕೃಷ್ಣ ಪರಮಹಂಸರು, ಆಮೇಲೆ ಶಂಕರಾಚಾರ್ಯರು, ಅವರುಗಳು, ಆಮೇಲೆ ಸ್ವಾಮಿ ವಿವೇಕಾನಂದರು, ಇವರುಗಳೆಲ್ಲ ಗುಣಗಳು ಹೇಗೆ ಮನುಷ್ಯನಲ್ಲಿ ಹುಟ್ಟುತ್ತೆ, ಬೈಫರ್ಕೇಟ್ ಆಗುತ್ತೆ ಅನ್ನೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವರ ವಿಚಾರಧಾರೆಗಳಲ್ಲಿ. ಅರಿಸ್ಟಾಟಲ್ಲು, ಫಿಲಾಸಫರ್, ದೊಡ್ಡ ದೊಡ್ಡ ಫಿಲಾಸಫರ್ಸ್ ಏನಿದ್ದಾರಲ್ಲ, ಅವರು ಈ ಗುಣಗಳ ಮೇಲೆ ತುಂಬ ರಿಸರ್ಚ್ ಮಾಡಿರ್ತಾರೆ. ಇವನ್ ಗೌತಮ ಬುದ್ಧ, ಒಬ್ಬ ಮನುಷ್ಯನಲ್ಲಿ ರಾಕ್ಷಸಿ ಪ್ರವೃತ್ತಿ ಹೇಗೆ ಬರುತ್ತೆ, ಹೇಗೆ ಹುಟ್ಟುತ್ತೆ ಅನ್ನೋದನ್ನು ಗೌತಮ ಬುದ್ಧ ಭಾಳ ಸ್ಪಷ್ಟವಾಗಿ ಅವರ ಚರಿತ್ರೆಯಲ್ಲಿ ಹೇಳ್ತಾ ಹೋಗ್ತಾರೆ. ದೆನ್ ಪ್ರಣಯದ ನೋಟ. ಪ್ರಣಯದ ನೋಟದ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ, ಪ್ರಕೃತಿಯಲ್ಲಿ ಬೇಕಾದಷ್ಟು ಪ್ರಣಯದ ನೋಟಗಳನ್ನು ನೀವು ನೋಡೋಕ್ಕೆ ಸಾಧ್ಯತೆ ಇದೆ. ದೆನ್ ಹಾಸ್ಯ ನೋಟ. ಹಾಸ್ಯ ನೋಟ ಅಂದರೆ ಎಕ್ಸಾಂಪಲ್, ನೋಡಿದ ತಕ್ಷಣ ನಗ್ಬೇಕಾ? ಸೂಕ್ಷ್ಮ ನೋಟ, ಉನ್ನತ ನೋಟ, ಉಭಯ ನೋಟ, ದೆನ್ ಕಳ್ಳ ನೋಟ, ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ನೇರ ನೋಟ, ನೇರವಾಗಿ ಹೆಂಗೆ ನೋಡಬೇಕು, ನೇರವಾಗಿ ಪ್ರಾಮಾಣಿಕವಾಗಿದ್ದಾಗ ನಿನ್ನ ನೋಟ ಯಾವಾಗಲೂ ನೇರವಾಗಿರುತ್ತೆ. ನಿನ್ನಲ್ಲಿ ಪಾರದರ್ಶಕತೆ ಇದ್ದಾಗ ನಿನ್ನ ನೋಟ ಯಾವಾಗಲೂ ನೇರವಾಗಿರುತ್ತೆ. ನೀನು ತಲೆ ತಗ್ಗಿಸ್ತೀಯ ಅಂದರೆ ನಿನ್ನೊಳಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಏನು ವಾಟ್ ಇಟ್ ಈಸ್, ತಲೆ ತಗ್ಸಲ್ಲ, ನೀನು ನೇರ ನೋಡ್ತಾ ಇದೆಯಾ ಅಂದರೆ ನಿನ್ನ ಹೃದಯ ಪರಿಶುದ್ಧವಾಗಿದೆ. ಯಾವತ್ತೂ ಒಂದು ಹೃದಯ ಪರಿಶುದ್ಧವಾಗಿರದ ಹೊರತು, ಯಾವತ್ತೂ ನಿನ್ನ ತಲೆಯಲ್ಲಿ ಇರತಕ್ಕಂತಹ ಆ ಒಂದು ಕಲಿಕೆಯ ಬಯಕೆ ಪರಿಶುದ್ಧವಾಗಿರದ ಹೊರತು ನಿನಗೆ ಕಲಿಕೆ ಅನ್ನೋದು ಉಂಟಾಗೋದೇ ಇಲ್ಲ. ನಿನ್ನ ಹೃದಯ ಪರಿಶುದ್ಧವಾದ ಮನಸ್ಸಿನಿಂದ ನೀನು ಏನನ್ನಾದರೂ ಪಡ್ಕೋಬೇಕು ಜ್ಞಾನವನ್ನು ಅಂತ ಹೊರಟಾಗ ಮಾತ್ರ ನಿನಗೆ ಕಲಿಕೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉಂಟಾಗುತ್ತೆ. ರೈಟ್? ನೇರ ನೋಟ, ನಿರಂತರ ನೋಟ. ನಿರಂತರ ನೋಟಕ್ಕೆ ನಾನು ಹೇಳೋದೇ ಬೇಡ. ನೀವು ಪಿಕ್ಚರ್ ಕೂತಾಗ ನಿರಂತರವಾಗಿ ಪಿಕ್ಚರ್ ನೋಡ್ತಾ ಇರ್ತೀರ. ಈ ಎಲ್ಲ ನೋಟಗಳ ಮೇಲೆ ಇನ್ನೊಂದು ನೋಟ ಇದೆ, ಅದು ಹೇಳ್ತೀನಿ ನಾನು. ದೆನ್ ಒಳನೋಟ. ಏನು ಒಳನೋಟ? ಒಳನೋಟ ಅಂದ್ರೆ ಏನು? ಏನು ಒಳನೋಟ? ನೀನು ನೋಡೋ ಕಣ್ಣಲ್ಲಿ ನೋಡ್ಬೇಕು ನನ್ನ, ಹಂಗಾದ್ರೆ ನಾನು ನಿನಗೆ ಅರ್ಥ ಆಗೋದು, ಇಲ್ಲಾಂದ್ರೆ ನಿನಗೆ ನಾನು ಅರ್ಥನೇ ಆಗಲ್ಲ ಅಂತಿರ್ತಾರೆ ಕೆಲವರು. ಇದು ಫಿಲ್ಮಿ ಡೈಲಾಗ್ ಕೂಡ ಇರ್ಬೋದು. ಏನಾಗಾದ್ರೆ ಒಂದು ನಮ್ಮ ಊರಿನಲ್ಲಿ ಒಬ್ಬರು ಪರಸಪ್ಪ ಅಂತಿದ್ದಾರೆ. ಅದು ಸುಮಾರು ಒಂದು 200-300 ಕುರಿ ಇದ್ದಾವೆ. ಆತ ಒಂದು ಅರಕಲು ಬನ್ನಿನೂ ತಲೆ ಒಲೆ ಸುತ್ಕೊಂಡು ಅದು ಲಾಡಿ ಹಾಕ್ಕೊಂಡು ಕುರಿ ಕಾಯಕ್ಕೆ ಹೋಗ್ತಾನೆ. ಅದು ಹೆಚ್ಚು ಕಡಿಮೆ ಆತನ ಲೆಕ್ಕ ಹಾಕಿರೋ ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 2-3 ಕೋಟಿ ರೂಪಾಯಿ ಇರ್ಬೋದು ಆತಂದು. ಎಲ್ಲ ಟೋಟಲ್ ಅಸೆಟ್, ಜಮೀನು, ಹೊಲ, ಕುರಿ ಎಲ್ಲ ಆರಾಮ್ ಬೀಡಿ ಸೋದ್ಕೊಂಡು ಹೋಗ್ತಾ ಇರ್ತಾನೆ.
ಇನ್ನೊಂದು ಫ್ಯಾಮಿಲಿ ಇದೆ ನಮ್ಮ ಹಳ್ಳಿಲಿ, ಅವರು ಇನ್ನೂ ಜಸ್ಟ್ ಈಗ ತಾನೇ ಅರೈವ್ ಆಗಿದ್ದಾರೆ. ಏನು ಅವರು ದಾರ್ಬಾರುಗಳು, ಅವರು ಕತೆಗಳು, ಅವರ ಏನೋ ಎಕ್ಸಿಬಿಷನ್ಗಳು ನೋಡಿದರೆ ಇವನು ಎಷ್ಟು ಕೋಟಿಗಿದ್ದಾನಪ್ಪ ಅನ್ನಂಗಿರ್ಬೇಕು. ಬಟ್ ಮನೆಗೆ ಹೋದ್ರೆ ಅಡುಗೆ ಮಾಡೋಕ್ಕಾರಿಲ್ಲ. ಮನೆಯಲ್ಲಿ ಅವನಿಗೆ ಯಾರನ್ನ ಬಂದು ಗೆಸ್ಟನ್ನು ಕೂಡಿಸುವಂಥ ಸಮಾಧಾನ, ಒಂದು ಆ ಥರ ಜನರ ಸಂಪರ್ಕ ಇಲ್ಲ. ಬಟ್ ನೋಡೋರಿಗೆ ಶೋಕಿ ಮಾತ್ರ ತುಂಬ ದೊಡ್ಡದಾಗಿ ಶೋಕಿ ಮಾಡ್ತಾನೆ. ಸೊ ಈ ಎರಡು ಉದಾಹರಣೆಗಳಲ್ಲಿ ನೀವು ಒಳನೋಟ ಯಾರನ್ನ ಬೆಸ್ಟ್ ಅಂತೀರ ನೀವು? ಹೂ ಇಸ್ ದ ಬೆಸ್ಟ್? ಯಾವನ್ ಚೆನ್ನಾಗಿರ್ತಾನೆ? ಪರ್ಸಪ್ಪ ಆರಾಮಾಗಿ ಬಿಂದಾಸ್ ಆಗಿರ್ತಾನೆ, ತಲೆನ ಕೆಡಿಸ್ಕೊಳಂಗಿಲ್ಲ ಅವನು. ಹ್ಯಾಮ್ ರೈಟ್? ಬಟ್ ಇವನು ಏನೂ ಇಲ್ಲ, ಆದರೆ ಈ ಹ್ಯಾಸ್ ತುಂಬ ಎಕ್ಸಾಗರೇಟ್ ಆಗಿ ತಮ್ಮ ಲೈಫ್ ಸ್ಟೈಲನ್ನು ಅವನು ಮಾಡ್ತಾ ಇರ್ತಾನೆ. ಸೊ ಇದು ನಾವು ಉದಾಹರಣೆ ತಗೋಬೋದು. ಒಂದು ಒಳನೋಟ ಅನ್ನೋದು ಹೇಗಿರುತ್ತೆ, ಅವನು ಹೇಗೆ ವಿಷಯವನ್ನು ತಿಳ್ಕೊಂಡಿದ್ದಾನೆ ಪರಸಪ್ಪ ಅನ್ನೋದ್ರ ಮೇಲೆ ಈ ಒಳನೋಟ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ದೆನ್ ಇದೇನು ಸಾಮಾನ್ಯ ನೋಟ? ಕಾಮನ್ ಆಗಿ ನೋಡೋದು, ಸಹಜವಾಗಿ ಇರುವಂಥದ್ದು. ಆಳವಾದ ನೋಟ, ದೂರ ನೋಟ, ವಕ್ರ ನೋಟ, ಭಯಾನಕ ನೋಟ, ಓರೆನೋಟ, ಹೊರನೋಟ, ಪ್ರೀತಿ ನೋಟ, ಕನಸಿನ ರಮಣೀಯ ಮೇಲು ನೋಟ, ಸಮೀಪದ ದುರಾಸೆ, ಪಕ್ಷಿ ನೋಟ, ತೀಕ್ಷ್ಣ ನೋಟ, ಆಶ್ಚರ್ಯ ನೋಟ. ಇನ್ನೂ ಹೇಳಿದ್ರೆ ಇನ್ನೂ ಒಂದು 50 ಬರ್ತಾವೆ ನಿಮ್ಮ ತಗ ಇವು ಅಲ್ವಾ? ಆದರೆ ಈ ಎಲ್ಲ ನೋಟಗಳನ್ನು ಮೀರಿಸಿ ಕಲಿಕೆಯಲ್ಲಿ ಬಹಳ ಮುಖ್ಯವಾಗಿ 3 ನೋಟಗಳಿದ್ದಾವೆ. ತರಗತಿ ಕಲಿಕೆಯಲ್ಲಿ ಬಹಳ ಮುಖ್ಯವಾದ 3 ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಯಾವುದೇ ನೀವು ವಿಷಯವನ್ನು ತಗೊಂಡ್ರೆ, ನೀವು ಓದಬೇಕು ಅಂದರೆ ಅಥವಾ ಬರಿಬೇಕು ಅಂದರೆ, ನೀವು ಈ 3 ನೋಟಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಎಲ್ಲ ನೋಟಗಳು ಅರ್ಥ ಆಗುತ್ತೆ. ಅದು ಯಾವುದಪ್ಪ 3 ನೋಟಗಳಂದರೆ, ಮೊದಲನೇದಾಗಿ ಹೊರನೋಟ, ಎರಡನೇದು ಒಳನೋಟ, ಮೂರನೇದು ತಿಳಿನೋಟ. ಸರ್ ಏನು ಸರ್ ಇದು, ನೀವು ಇಷ್ಟೆಲ್ಲ ನೋಟಗಳು ಹೇಳಿದ್ರಲ್ಲ, ಈ ಎಲ್ಲ ನೋಟಗಳಿಗೆ ಮೂಲ ನೋಟ ಈ 3 ಇರೋದು. ದೀಸ್ ಆರ್ ದ 3 ವಿಷನ್ಸ್. ನೋಟ ಮೀನ್ಸ್ ವಿಷನ್. ದೀಸ್ ಆರ್ ದ 3 ವಿಷನ್ಸ್ ಫಾರ್ ಯುವರ್ ಲರ್ನಿಂಗ್. ನಿನ್ನ ಪಾಠಕ್ಕೆ, ನಿನ್ನ ಪಾಠ ಬೋಧನೆಗೆ, ಮಕ್ಕಳ ಕಲಿಕೆಗೆ ಇರಬಹುದಾದಂತಹ ಅತಿ ಮುಖ್ಯವಾದ 3 ವಿಷನ್ಗಳು, ನೋಟಗಳು ಯಾವುದಪ್ಪ ಅಂತ ಹೇಳಿದರೆ, ಮೊದಲನೇದು ಹೊರನೋಟ, ಎರಡನೇದು ಒಳನೋಟ, ಮೂರನೇದು ತಿಳಿನೋಟ. ಹೇಗೆ ಹೊರನೋಟ, ಒಳನೋಟ, ತಿಳಿನೋಟ ಅಂದರೆ, ಈಗ ನೀನು ಹೊರನೋಟ ಅಂದರೆ ಬುಕ್ ಓದ್ತೀಯ, ನೋಡ್ತೀಯ ಏನು ಬರೆದಿದ್ದೆ ಅಂತ ಅಲ್ವಾ? ಅದನ್ನು ನೋಡ್ಬಿಟ್ಟು ಏನು ಮಾಡ್ತೀಯ, ನೀನೇನು ಮಾಡ್ಕೊತೀಯ, ಇದನ್ನು ನೀನು ಎಕ್ಸಾಮ್ ಪರ್ಪಸ್ಗೆ ಓದಬೇಕಾದ್ರೆ ಏನು ಮಾಡ್ತೀಯ, ಎರಡನೇ ಸರಿ ಓದ್ಬೇಕಾದ್ರೆ ನಿನಗೇನಾಗುತ್ತೆ, ಇದರ ಒಳನೋಟ ನಿನಗೆ ಅರ್ಥ ಆಗುತ್ತೆ. ಮೂರನೇ ಸರಿ ನೋಡ್ಬೇಕಾದ್ರೆ ಏನಾಗುತ್ತೆ ನಿನಗೆ, ನಿನಗೆ ಇದರ ತಿಳಿ ಅರ್ಥ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಕಬ್ಬಿದೆ, ಆ ಕಬ್ಬಿನಲ್ಲಿ ಏನಿರುತ್ತೆ, ರಸ ಇರುತ್ತಲ್ವಾ? ನೀನು ಒಂದು ಕಬ್ಬನ್ನು ಗಾಣಕ್ಕೆ ಹಾಕಿದಾಗ ಅದು ಅದರದ್ದು ಒಳಗೆ ಏನಿರುತ್ತೆ, ರಸ ಇರುತ್ತೆ ಅಲ್ವಾ? ಆ ರಸದೊಳಗಡೆ ಏನಿರುತ್ತೆ, ತಿಳಿ ಇರುತ್ತೆ, ಅಂದರೆ ಶುಗರ್ ಇರುತ್ತೆ, ಸ್ವೀಟ್ ಇರುತ್ತೆ. ಇದು ದ್ರವ ರೂಪದಲ್ಲಿ ಇದರ ಒಳನೋಟ, ಕಬ್ಬಿನ ಒಳನೋಟ ಏನು, ಒಂದು ರಸ. ಅದರ ತಿಳಿನೋಟ ಏನು, ಅದರ ಸಕ್ಕರೆ, ಅದರ ಸ್ವೀಟ್ನೆಸ್ ಇಸ್ ದ ತಿಳಿನೋಟ. ಸರ್ ಈ ಒಳನೋಟ, ತಿಳಿನೋಟ, ಹೊರನೋಟ ಯಾಕೆ ಸರ್ ನಮಗೆ? ನಾವೊಬ್ಬ ಟೀಚರ್ ಆಗಿ ಈ 3 ನೋಟಗಳು ಯಾಕೆ ಬೇಕು ಸರ್ ನಮಗೆ? ಯಾಕೆ ಬೇಕು ಅಂದರೆ, ನೀನು ನೋಟ್ಸ್ ಆಫ್ ಲೆಸನ್ ಬರೆಯುವಾಗ ಇದ್ರ ತಿಳಿ ಏನು ಬರ್ತೈತೆ ಅಂತ ತಿಳ್ಕೊಂಡೇ ನೀನು ನೋಟ್ಸ್ ಆಫ್ ಲೆಸನ್ ಬರೀಬೇಕು. ಆಮ್ ಐ ರೈಟ್? ಇದ್ರ ಒಳಗೆ ಏನಿದೆ ಅಂತ ತಿಳ್ಕೊಂಡೇ ನೀನು ಹೊರಗೆ ತೋರಿಸ್ಬೇಕು. ಯಾಕಂದರೆ ನೀನು ಎಕ್ಸಾಮ್ ಬರೆಯುವಾಗ ನಿನ್ನ ಪೇಪರ್ನಲ್ಲಿ ನಿನ್ನ ತಿಳಿನೋಟ, ಒಳನೋಟ ನಮಗೆ ಕಾಣಂಗಿಲ್ಲ ವ್ಯಾಲ್ಯೂಟರ್ಸ್ಗೆ.
ವ್ಯಾಲ್ಯೂಯೇಷನ್ ಮಾಡೋರಿಗೆ ನಿನ್ನ ತಿಳಿನೋಟ ಒಳನೋಟ ಏನಿದೆ ಅರ್ಥನೇ ಆಗಲ್ಲ ನನಗೆ. ಆದರೆ ನೀನು ನನಗೆ ಅರ್ಥ ಆಗೋ ರೀತಿಯಲ್ಲಿ ನೀನು ಪೇಪರ್ನಲ್ಲಿ ಬರಿಬೇಕು. ಎವಾಲ್ಯೂಯೇಷನ್ ಮಾಡಬೇಕಾದ್ರೆ ನಿನ್ನ ಹೊರನೋಟ ಏನಿದೆ ಅದರಲ್ಲೇ ಗೊತ್ತಾಗಬೇಕು ನನಗೆ. ನೀವು ಕೇಳ್ಬೋದು, ಸರ್ ನಾನು ಹೊರಗೆ ಹೆಂಗೆ ಬೇಕಾದ್ರೂ ಇರ್ತೀನಿ, ಆದರೆ ಒಳಗೆ ನಾನು ಹಂಗಿಲ್ಲ ಸರ್. ಅಲ್ಲಪ್ಪ, ನೀನು ಒಳಗೆ ಹೆಂಗಿದೆಯಾ ಅನ್ನೋದು ನಾನು ಹೊರಗೆ ತೋರಿಸಲ್ಲ. ಸೊ ದಟ್ ಈಸ್ ದ ಟೀಚಿಂಗ್ ಸ್ಕಿಲ್. ಇದನ್ನು ನಾವು ಶಿಕ್ಷಕರ ಶಿಕ್ಷಣ ವಿದ್ಯಾರ್ಥಿಗಳ ಕೌಶಲ ಅಂತ ಕರಿತೀವಿ. ನಾನು ಅದಕ್ಕೆ ನಿಮಗೆ 2 ಪ್ರಯೋಗಗಳನ್ನು ಮಾಡಿದೆ. ಮೊದಲನೇದಾಗಿ ನಿಮ್ಮಿಂದ ನೋಟಗಳ ಬಗ್ಗೆ ತಗೊಂಡೆ, ಯಾವ್ದು ಮಾಡಿದೆ ನೋಟಗಳು. ಬಟ್ ನೀವು ಹೇಳುವಾಗ ಯಾರಿಗೂ ಯಾವುದೇ ಬಿಡೆ ಇಲ್ಲದೆ ಅಂದರೆ ಗೊತ್ತಾ, ಯಾವ ಮುಜುಗ ಯಾವುದು ಅಬ್ಜೆಕ್ಷನ್ಗಳಿಲ್ಲದೆ ಹಂಗೆ ಟಕ ಎಲ್ಲ ನೋಟಗಳು ಬಂದ್ಬಿಟ್ವು. ಆಮೇಲೆ ಇವನ್ನೆಲ್ಲ ಸೇರಿಸ್ಕೊಂಡು ಏನಾರ ಮಾಡ್ರೋ ಅಂದ ಕೂತಿಗೆ ಬಂದ್ಬಿಡ್ತೀನಿ ಅಲ್ವಾ. ಅಂದರೆ ಮೊದಲು ಬಂದಿದ್ದೇನು ಬಂತಲ್ಲ ಸಹಜತೆ, ಆ ಸಹಜತೆ 2ನೇ ಸಂದರ್ಭದಲ್ಲೂ ಸಹಜತೆ ಇರಬೇಕು ನಿಮಗೆ. ನೀವು ಸ್ಟೆಪ್ 2ನಲ್ಲಿ ನೀವು ಅಸಹಜವಾಗಿದ್ದಿರಿ. ಈ ಕಾರಣಕ್ಕೆ ನೀವು ಕಲಿಕೆಯಲ್ಲಿ ಬಹಳಷ್ಟು ಜನ ಹಿಂದುಳಿತೀರಿ. ಈ ಕಾರಣಕ್ಕೆ ನೀವು ಯಾವುದೇ ವಿಷಯವನ್ನು ಕಲಿಯುವಾಗ ಬಹಳ ಒದ್ದಾಡ್ತೀರಿ. ಈ ಕಾರಣಕ್ಕೆ ನೀವು ಯಾವುದೇ ವಿಷಯವನ್ನು ಕಲಿಯುವಲ್ಲಿ ನಿಮಗೆ ನಿರಾಸಕ್ತಿ ಉಂಟಾಗುತ್ತೆ. ಇದೇ ಕಾರಣಕ್ಕೆ ನಿಮಗೆ ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಇದೇ ಕಾರಣಕ್ಕೆ ನಿಮಗೆ ಓದಿದ್ದೆಲ್ಲ ಮರ್ತೋಗುತ್ತೆ. ಇದೇ ಕಾರಣಕ್ಕೆ ನಿಮಗೆ ತುಂಬ ಇದ್ದಾವೆ. ಓದ್ಬೇಕು ಅನ್ಸೋದೇ ಇಲ್ಲ. ಯಾಕೆ ಅನ್ಸಲ್ಲ? ಬಿಕಾಸ್ ಯು ಡಸಂಟ್ ನೋ ದ ಟೇಸ್ಟ್ ಆಫ್ ದ ರೀಡಿಂಗ್. ನಿನಗೆ ಟೇಸ್ಟೇ ಗೊತ್ತಿಲ್ಲ ಅದು. ಬಿಕಾಸ್ ದಾರಿ ತಪ್ಪಿದೆ, ಹಳಿ ತಪ್ಪಿದೆ. ಎಲ್ಲಿ ಹಳಿ ತಪ್ಪಿದೆ? ಜ್ಞಾನಾರ್ಜನೆಯಲ್ಲಿ ಹಳಿ ತಪ್ಪಿದೆ, ತಿಳುವಳಿಕೆಯಲ್ಲಿ ಹಳಿ ತಪ್ಪಿದೆ, ನಿನ್ನ ಅರ್ಥೈಸುವಿಕೆಯಲ್ಲಿ ಹಳಿ ತಪ್ಪಿದೆ. ಏನು? ಯಾವುದೇ ವಿಷಯವನ್ನು ಕಲಿ ನೀನು, ಯಾವುದೇ ವಿಷಯವನ್ನು ತಗೋ ನೀನು, ಯಾವುದೇ ಪ್ರಿಜುಡಿ ಇಲ್ದಂಗೆ ಕಲಿಯೋಕ್ಕೆ ಕೂತ್ಕೋಬೇಕು. ಏನು ಇಲ್ದಂಗೆ ಸುಮ್ಮನೆ ಆರಾಮ್ಸೆ ಜಸ್ಟ್ ಓಪನ್ ದ ಬುಕ್ and just read it. ಕಾರಣ ಏಕಾಗ್ರತೆಯ ಕೊರತೆ, ಕಾನ್ಸಂಟ್ರೇಷನ್ನ ಕೊರತೆ, ಒಳ್ಳೆಯ ಅಭ್ಯಾಸಗಳ ಕೊರತೆ, ಹಂಬಲದ ಕೊರತೆ, ಮಹತ್ವಾಕಾಂಕ್ಷೆಗಳ ಕೊರತೆ. ಈ ಎಲ್ಲ ಕಾರಣದಿಂದ ನಾನು ಹೇಳೋದು ನಿಮ್ಮದೊಂದೇ ಅಲ್ಲ. ನೀವೇನು ಹೇಳ್ಕೊಡ್ತೀರಲ್ಲ ಹುಡುಗರು, ನೆಕ್ಸ್ಟ್ ನೀವೇನು ಹುಡುಗರು ಪಾಠ ಮಾಡ್ತೀರಲ್ಲ, ಆ ಹುಡುಗರಲ್ಲೂ ಕೂಡ ಇಂಥ ನಿಮ್ಮಲ್ಲಿ 10 ಸಮಸ್ಯೆ ಇದ್ದರೆ ಅವರಲ್ಲಿ 100 ಇರ್ತಾವೆ ಪ್ರಾಬ್ಲಮ್ಸ್. ನಾನು ಹೇಳೋಂಥದ್ರಲ್ಲಿ ನಿಮ್ಮಲ್ಲಿ 10 ಇದ್ರೆ ಅವರಲ್ಲಿ 100 ಇರ್ತಾವೆ. 100. ಅವನು ಹುಡುಗ ಸುಮ್ಮನೆ ಹಿಂಗೆ ನೋಡ್ಕೊಂತ ಕುಂತಿರ್ತಾನೆ. ನೀನು ಅವನು ಏನು ಮಾಡೋಕ್ಕಾಗಲ್ಲ. ನಿನ್ನ ಪಾಠ ಆಮೇಲೆ ಅರ್ಥ ಆಯ್ತಾ? ನೀನು 40 ನಿಮಿಷ ಪಾಠ ಮಾಡಿದ್ರೆ ಅವ್ನು ಒಂದೇ ಲುಕ್ ಇರ್ತಾವ. ಶಿಕ್ಷಣ ಅಂದ್ರೆ ಏನು ಶಿಕ್ಷಣ ಅಂದರೆ ವರ್ತನೆಯಲ್ಲಿ ಬದಲಾವಣೆಯನ್ನುಂಟು ಮಾಡುವುದೇ ಶಿಕ್ಷಣ. ನೀನು 40 ನಿಮಿಷ ಪಾಠ ಮಾಡಿ ಅವನ ಲುಕ್ಕೇ ಚೇಂಜ್ ಮಾಡೋಕೆ ನಿನ್ನ ಕೈಲಿ ಆಗಿಲ್ಲ. ಅವನ ಲುಕ್ನ ನೀನು ಚೇಂಜ್ ಮಾಡೋಕ್ಕಾಗಿಲ್ಲ. ಇನ್ನು ಅಂದಾಗ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವುದು ಶಿಕ್ಷಣ ಅಂತ ಡೈಲಾಗ್ ಕೊಟ್ಬಿಟ್ರೆ ಹೆಂಗೆ ಅಲ್ವಾ? ಪ್ರಾಕ್ಟಿಕಲಿ ಸಾಧ್ಯನಾ? ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀನೇನು ಮಾಡಬೇಕು? ಆ ವಿದ್ಯಾರ್ಥಿಯನ್ನು ನಿನ್ನ ತರಗತಿಯ ಮುಗಿದ ಮೇಲೆ 10 ನಿಮಿಷ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ಬೇಕು. ಅವನ್ನ ಯಾರು ನೋಡ್ತಿರ್ತಾನಲ್ಲ ಹೀರೋ, ನಮಗೆ ಲುಕ್ ಕೊಟ್ಕೊಂಡು ಅವನ್ನ ಅಪ್ಪಾಜಿ ಬಾಕಂದ, ಏನು ನಿನ್ನ ಪ್ರಾಬ್ಲಮ್ಮು, ನಿನ್ನ ಹೆಸರೇನು, ನಿಮ್ಮ ಪೇರೆಂಟ್ಸ್ ಏನು ಕೇಳಬೇಕು. ದೆನ್ ಅವನನ್ನು ನೀನು ಕೇಳಿದರೆ 50% ಆಫ್ ಹಿಸ್ ಪ್ರಾಬ್ಲಮ್ಸ್ ನೀನು ಬೇಕಾದ್ರೆ ಚೆಕ್ ಮಾಡು. ನೀನು ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ನಿನ್ನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊ, 50% ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ನಿಮಗೆ ಇನ್ನೂ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಏನು? ನಿಮಗೆ ಯಾರ ಮೇಲೆ ಅವ್ರು ಅಖಂಡ ಕೋಪ ಇರುತ್ತಲ್ಲ, ಪೆನ್ನು ಪೇಪರ್ ತಗೊಂಡು ದಡ 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 ಒಂದು ಪೇಜ್ ಬರೀರಿ. 50% ನಿಮ್ಮ ಕೋಪ ಕಡಿಮೆ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ದೀಸ್ ಆರ್ ಆಲ್ ದ ways of learning, strategies of learning, strategies of teaching and learning process, strategies of
ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಥಡ್ಸ್. ನೀನು ಕನ್ನಡ ಭಾಷೆಯನ್ನು ಕಲಿಸ್ತೀಯಾ, ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತೀಯಾ, ಮಕ್ಕಳಿಗೆ ಆ ಕೌಶಲ್ಯಗಳನ್ನು ಕಲಿಸ್ತೀಯಾ, ಜ್ಞಾನವನ್ನು ಬೆಳೆಸ್ತೀಯಾ, ಅವನಲ್ಲಿ ಅನ್ವಯ ಹೆಂಗೆ ಮಾಡ್ಕೊಬೇಕಂತ ಹೇಳ್ಕೊಡ್ತೀಯಾ. ಆದರೆ ನೀನು ಅವನಿಗೆ ಅದರ ಒಳ ತಿಳಿಯನ್ನು ಹೇಳಿಕೊಡುವಲ್ಲಿ ನೀನು ವಿಫಲನಾಗ್ತೀಯಾ. ಯಾಕಂದರೆ ನೀನು ಇಲ್ಲೇ ಇರ್ತೀಯ, ನೀನು ಹೊರ ನೋಟದಲ್ಲೇ ಇರ್ತೀಯ, ನೀನು ಅವನ ಮನಸ್ಸನ್ನು ಟಚ್ ಮಾಡಲ್ಲ. ವಿದ್ಯಾರ್ಥಿಯ ಮನಸ್ಸನ್ನು ಟಚ್ ಮಾಡಬೇಕಾದ್ರೆ 3 ಹಂತಗಳಲ್ಲಿ, ಫಸ್ಟ್ ಹೊರ ನೋಟದಲ್ಲಿ ನೀವು ಕ್ಲಾಸ್ ರೂಮ್ಗೆ ಹೋಗಿ ನೋಡ್ತೀರ ಅವನ್ನ, ಆಮೇಲೆ ಅವನ್ನ ಮಾತಾಡಿಸ್ತೀರ. ಆದರೆ ಈ ತಿಳಿನ ಟಚ್ ಮಾಡೋಕ್ಕೆ ನಿನಗೆ ಕನಿಷ್ಠ ಒಂದು 10 ವರ್ಷನಾರು ಬೇಕಾಗತ್ತೆ. ಮಿನಿಮಮ್ 10 ವರ್ಷ ಬೇಕಾಗತ್ತೆ. ಯಾಕೆ? ನಿನಗೆ ಅವನ್ನ ಅರ್ಥ ಮಾಡ್ಕೊಳ್ಳೋ ಟೂಲ್ಸ್ ಗೊತ್ತಿಲ್ಲ, ಅವನನ್ನು ಅರ್ಥ ಮಾಡ್ಕೊಳ್ಳೋ ಟೆಕ್ನಿಕ್ಸ್ ಗೊತ್ತಿಲ್ಲ, ಅವನನ್ನು ಹೇಗೆ ಸ್ಟಡಿ ಮಾಡಬೇಕನ್ನೋ ವಿಧಾನಗಳು ನಿನಗೆ ತಿಳುವಳಿಕೆ ಗೊತ್ತಾಗಿಲ್ಲ. ಈ ಕಾರಣಕ್ಕಾಗಿ ನೀನು ಒಬ್ಬ ವಿದ್ಯಾರ್ಥಿಗೆ ಏನಾದ್ರು ಕಲಿಸ್ಬೇಕಪ್ಪ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಈ ಅಂಶಗಳನ್ನು ನೀನು ತಿಳ್ಕೊಂಡಿರಬೇಕಾಗತ್ತೆ. ಓಕೆ, ದೆನ್ ಎಜುಕೇಷನ್. ಎಜುಕೇಷನ್ಗೂ ವರ್ತನೆಗೂ ಏನು ಸಂಬಂಧ? ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಬಿಹೇವಿಯರ್ ಆ್ಯಂಡ್ ಎಜುಕೇಷನ್? Come on, tell me. Education, input. ವರ್ತನೆ ಔಟ್ಪುಟ್. ನೋ, ಹಾಗಾಗಿ ಇಸ್ ಇಟ್ ರೈಟ್? ಇವ್ರು ಹೇಳ್ತಾರೆ ಎಜುಕೇಷನ್ ಇನ್ಪುಟ್ಟು, ವರ್ತನೆ ಔಟ್ಪುಟ್ಟು. ಸರಿನಾ? ನಮ್ಮೂರಲ್ಲಿರೋ ಪರಸಪ್ಪ ಯಾರಾದರೂ ಪ್ರೀತಿಯಿಂದ ಮಾತಾಡಿಸ್ತಾನೆ. ನಮ್ಮೂರಲ್ಲಿರೋ ಕುರಿಕಾಯಿ ಪರಸಪ್ಪ ಯಾರು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾನೆ. ಆದರೆ ಇನ್ನೊಬ್ಬಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಅವ್ನು ಯಾರು ನೋಡ್ರಿ ಸರಿ ಮಾತಾಡ್ಸಲ್ಲ, ನೆಟ್ಗೆ ಮುಖಾನ ನೋಡಲ್ಲ. ಈ 2 ಉದಾಹರಣೆಗಳಲ್ಲಿ ಹಂಗಾದ್ರೆ ಅವ್ನಿಗೆ ಎಜುಕೇಷನ್ ಕೊಡ್ದಂಗೆ ಇದ್ದಿದ್ರೆ ಪರಸಪ್ಪನ ಜೊತೆಗೆ ಸುಮ್ಮನೆ ಅಷ್ಟೆಂಟಾಗಿ ಕಳಿಸಿದ್ರೆ ಚೆನ್ನಾಗಿರ್ತಿದ್ನಲ್ಲ. ಅವನು ಪರಸಪ್ಪನ ಜೊತೆಗೆ ಅಷ್ಟೆಂಟಾಗಿ ಕಳಿಸಿದ್ರೆ ಚೆನ್ನಾಗಿರ್ತಿದ್ನಲ್ಲ. ರೈಟ್? ದೆನ್ ಏನಾಯ್ತು ಅವನ ಶಿಕ್ಷಣದಲ್ಲಿ? ಅವನು ಓದೇ ಇಲ್ಲ ರೀ. ಪರಸಪ್ಪ ಶಾಲೆಗೆ ಮಕಾನ ನೋಡಿಲ್ಲ. ಹೋಗು. ಏನಾಯ್ತು? ಪರಸಪ್ಪನಿಗೆ ಯಾರು ಎಜುಕೇಶನ್ ಕೊಟ್ರು? ಯಾರು ಕೊಟ್ರು? ಯಾರು ಯಾರು ಕೊಟ್ರು? ಯಾರು ಕೊಟ್ರು? 25% ಕಲಿಕೆ ಮಾತ್ರ ಎಜುಕೇಷನ್ನಿಂದ ಆಗುತ್ತೆ. 25% ಕಲಿಕೆ ನಮ್ಮ ಜೀವನದಲ್ಲಿ ಕೇವಲ 25% ಮಾತ್ರ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆ್ಯಸ್ ಪರ್ ರಿಸರ್ಚ್, ಸಂಶೋಧನೆಗಳ ಪ್ರಕಾರ. ಸರ್ ಹೆಂಗೆ ಸರ್? ನಾನು ಆವಾಗಲೇ 2-3 ಎಕ್ಸಾಂಪಲ್ಗಳು ಕೊಟ್ಟೆ. ತುಂಬ ಓದಿರೋಂಥವನು ಹೆಂಗೆ ಆಡ್ತಾನೆ, ಓದಲಾರ್ದವರು ಹೆಂಗೆ ಆಡ್ತಾರೆ. ಸರ್ ಹಂಗಾರೆ ಇನ್ನೂ 75% ಏನೇನಾಗುತ್ತೆ? ನಿನ್ನ ಫ್ರೆಂಡ್ಸ್, ನಿನ್ನ ಸ್ನೇಹಿತರು, ಪೀರ್ ಗ್ರೂಪ್. ಓಕೆ, ಪೀರ್ ಗ್ರೂಪ್, ಮತ್ತೆ ದೆನ್ ಫ್ಯಾಮಿಲಿ, ಸೆಲ್ಫ್ ಕಲಿಕೆ ಉಂಟಾಗುತ್ತೆ ನಿನಗೆ. ಸರ್ ನನಗೆ ಇಂಥ ಟೈಮಲ್ಲಿ ಇಂಥದ್ದೊಂದು ಸೆಲ್ಫ್ ಕಲಿಕೆ ಉಂಟಾಗಿದೆ ಸರ್ ಅಂತ ಯಾರಿಗಾರು ಎನಿಬಡಿ ಆಗಿದೆಯಾ? ಇದು ನನ್ನ ಅರಿವಿಗೆ ಬಂದಿದೆ ಓನಾಗಿ ಅಂತ ಯಾರಿಗಾರು ಅರಿವಿಗೆ ಬಂದಿದೆಯಾ? ಯಾರಿಗಾರು ಗೊತ್ತಾಗಿದೆಯಾ? ಯಾರಿಗೂ ಬಂದಿಲ್ವಾ? ಏನು ಬಂದಿದೆ? ಯಾಕೆ ಎಕ್ಸಾಮ್ನ ಮಾರ್ಕ್ಸ್ ಕಡಿಮೆ ಬಂದೈತೆ ಅಂತ ಗೊತ್ತಾಗುತ್ತೆ. ಒಳ್ಳೆ ಎಕ್ಸಾಂಪಲ್. ಆಮೇಲೆ ಗೊತ್ತಾಯ್ತು, ಅದನ್ನು ನೀವು ಗುರುತಿಸಿದ್ರಿ, ಅದು ಇಂಪಾರ್ಟೆಂಟ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್.
ಆಮ್ ಐ ರೈಟ್? ಹಾಂ ಹಾಂ, ಗುರುತಿಸೋದು ಕೂಡ ಇಂಪಾರ್ಟೆಂಟ್. ದೆನ್ ಮತ್ತೆ ಕಮಾನ್. ಹಾಂ ಕಾನ್ಫಿಡೆನ್ಸ್ ಇರಲ್ಲ ಅಂತ ಅನ್ಕೊಂಡಿರ್ತಾರೆ. ಹಾಂ ಏನಾದರೂ ಸ್ಟೇಜ್ ಮೇಲೆ ಹೋಗಿ ಮಾತಾಡಿದಾಗ ಅವ್ರಿಗೆ ಸ್ಟೇಜ್ ಫಿಯರ್ ಹೋದಾಗ ನನಗೂ ಕಾನ್ಫಿಡೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸ್ಟೇಜ್ ಮೇಲೆ ನಾವು ಎನ್ಯಾಕ್ಟ್ ಮಾಡಿದಾಗ, ನಾವು ವರ್ಕ್ ಮಾಡಿದಾಗ. ಓಕೆ, ಈ 3 ಅಂಶಗಳಿಂದ ನಾನು ಸಮಪ್ ಮಾಡಿಬಿಡ್ತೀನಿ. ನಾವು ಶಿಕ್ಷಣದ ವಿದ್ಯಾರ್ಥಿಗಳು, ಪ್ರಶಿಕ್ಷಣಾರ್ಥಿಗಳು, ನಾವು ಕಲಿಯಬಹುದಾದಂಥ ಅಂಶಗಳೇನಪ್ಪ ಈ ಒಂದು ಪಾಠದಿಂದ? ದ ಸಮ್ಮರಿ ಆಫ್ ಆಲ್ ದಿಸ್ ಇಶ್ಯೂಸ್ ಇಂದ ನಾವು ಕಲಿಬೇಕಾಗಿರೋದು ಬಹಳ ಮುಖ್ಯವಾಗಿ ಜ್ಞಾನಾರ್ಜನೆಯನ್ನು ಮಾಡುವ ವಿಧ. ಒಂದು ಜ್ಞಾನವನ್ನು ಅರ್ಜಿಸಬೇಕಾದ್ರೆ ಯಾವ ರೀತಿ ನಾವು ಜ್ಞಾನಾರ್ಜನೆ ಮಾಡಬೇಕು? ಒಂದು ತರಗತಿಯಲ್ಲಿ ನಾನು ಪಾಠ ಬೋಧನೆ ಮಾಡೋಕ್ಕಂತ ಹೊರಟ್ರೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು, ಎಷ್ಟು ವಿಧದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಎಷ್ಟು ವಿಧದಲ್ಲಿ ನಾನು ಪಾಠ ಬೋಧನೆಯನ್ನು ಮಾಡಬೇಕು, ಆಮೇಲೆ ನಾನು ಪಾಠ ಬೋಧನೆ ಮಾಡುವಾಗ ಯಾವ್ಯಾವ ವಿಧಾನಗಳನ್ನು ನಾನು ಅಳವಡಿಸ್ಕೊಂಡು ಬೋಧಿಸಬೇಕು, ವಿದ್ಯಾರ್ಥಿಯ ವರ್ತನೆಯಲ್ಲಿ ನಾನು ಸುಧಾರಣೆಗಳನ್ನು, ನಾನು ಬದಲಾವಣೆಯನ್ನು ತರಬೇಕಾದ್ರೆ ನಾನು ಯಾವ್ಯಾವ ಪ್ರಯೋಗಗಳನ್ನು ಮಾಡಬೇಕು ಅನ್ನೋಂಥದ್ದರ ಒಂದು ಸಣ್ಣ ಒಂದು ಝಲಕ್ನ ನಾವು ಈ ನೋಟ, ಬರೀ ನೋಟ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟೆಲ್ಲ ವರ್ಕೌಟ್ ಮಾಡಿದ್ದೀವಿ. ನೀವಿನ್ನೂ ತುಂಬ ಚೆನ್ನಾಗಿ ಬರೀಬೋದು. ಈ ನೋಟ ಅಂತ ಅನ್ನೋದ್ರ ಬಗ್ಗೆ ತುಂಬ ಸಾಹಿತ್ಯ ಪ್ರಕಾರಗಳಿದ್ದಾವೆ, ತುಂಬ ಹಾಡುಗಳಿದ್ದಾವೆ ಅಲ್ವಾ? ಎಷ್ಟು ಕನ್ನಡ ಸಾಹಿತ್ಯ ಇದೆ ನೋಟ ಅನ್ನೋದ್ರ ಬಗ್ಗೆ ಅಲ್ವಾ? ಇದೆ ತಾನೆ? ಹಾಂ, ಒಂದು ಪ್ರವರ್ಬೆ ಇದೆ. ಒಬ್ಬನು ಮಹಾಕಾವ್ಯವನ್ನು ಬರೆದಂತೆ, ಭಾವನೆಗಳು ಅಂದರೆ ಏನು ಅಂತ, ಭಾವನೆಗಳು ಅಂದರೆ ಏನು ಅಂತ ಮಹಾಕಾವ್ಯವನ್ನು ಬರೆದಂತೆ. ಆದರೆ ಅವನಿಗೆ ನೋಟ ಅನ್ನೋಂದ್ರೆ ಏನು ಅಂತ ಅರ್ಥನೇ ಆಗಲಿಲ್ಲಂತೆ. ಆದರೆ ಒಂದು ಹುಡುಗಿ ಸುಮ್ಮನೆ ಒಂದು ಓರೆ ನೋಟ ಬೀರಿಲ್ಲಂತೆ. ಆ ನೋಟ ನೋಡಿದ್ಕೆ ನೋಟ ಅಂದರೆ ಏನು, ಭಾವನೆ ಅಂದರೆ ಏನು ಅಂತ ಅರ್ಥ ಆಗ್ಬಿಡ್ತಂತ ಅವನಿಗೆ. ಅಂದರೆ ಆ ನೋಟಕ್ಕೆ ಅಷ್ಟು ಪವರ್ ಇದೆ ಅಂತ. ರೈಟ್? ಹಾಂ, ಅದಕ್ಕೆ ನಾವು ಯಾರನ್ನೇ ನೋಡುವಾಗ, ಏನಾರು ಒಬ್ಬರನ್ನ ನೋಡುವಾಗ, ಒಂದು ಏನಾರು ಮಾಡುವಾಗ ಅದಕ್ಕೆ ಅಷ್ಟೊಂದು ಮೀನಿಂಗ್ ಇದೆ, ಅಷ್ಟೊಂದು ಅರ್ಥ ಇದೆ ಅಂತ ಅರ್ಥ. ಸೊ ನೀನು ಬುಕ್ಕ ನೋಡ್ಬೇಕು, ನಾನು ಮನುಷ್ಯರನ್ನ ನೋಡ್ಬೇಕಂತಿಲ್ಲ, ಬುಕ್ಕ ನೋಡ್ಬೇಕಾದ್ರೂ ಕೂಡ ನೀವು ಒಳನೋಟ ಕಲಿಕೆ, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್ ಅಂತ ಬರುತ್ತೆ. ಲರ್ನಿಂಗ್ ಸ್ಟೈಲಲ್ಲಿ ಸ್ಕಿಮ್ಮಿಂಗ್ ಅಂತ ಬರುತ್ತೆ, ಸ್ಕ್ಯಾನಿಂಗ್ ಅಂತ ಬರುತ್ತೆ. ಸ್ಕಿಮ್ಮಿಂಗ್ ನೋಡಿ, ಗೊತ್ತಾ ನಿಮಗೆ? ಸ್ಕಿಮ್ಮಿಂಗ್ ಅಂದರೆ ಅದು ಒಂದು ಬರ್ಡ್ ಇರುತ್ತೆ, ಹಿಂಗೆ ಆರ್ತಾ ಹಿಂಗೆ ಹೋಗಿ ಕಿಂಗ್ ಫಿಶರ್, ಅದು ನೀರಲ್ಲಿರೋ ಮೀನನ್ನು ಹಿಡಿಯುತ್ತದು ಬರ್ಡ್. ಅದು ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿರಿ, ಮೀನು ನೀರಲ್ಲಿ ಏನು ಕಾನ್ಸ್ಟೆಂಟಾಗಿರುತ್ತಾ? ಕಾನ್ಸ್ಟೆಂಟಾಗಿರುತ್ತಾ ಮೀನು? ಹಾಂ, ಕಾನ್ಸ್ಟೆಂಟಾಗಿರೋದನ್ನೇ ಹೋಗಿ ಹಿಡ್ಕೊಂಬರ್ಬೇಕು ಹೆಂಗೆ ಅಂತ ಯೋಚನೆ ಮಾಡಿದರೆ, ಆ ಬರ್ಡ್ ಆ ಮೀನನ್ನು, ಮೂಮೆಂಟಲ್ಲಿರೋ ಮೀನನ್ನು ಬರ್ಡ್ ಹಿಡಿಯುತ್ತಲ್ಲ, ಅದ್ರ ಗ್ರಾವಿಟಿ, ಅದ್ರ ಪರ್ಸೆಪ್ಷನ್ನು, ಅದರ ಒಳನೋಟ, ಅದ್ರ ಸ್ಪೀಡು, ಅದ್ರ ಎನರ್ಜಿ, ಅದ್ರ ಎಫಿಷಿಯನ್ಸಿ ಎಷ್ಟಿರ್ಬೋದು ಲೆಕ್ಕ ಹಾಕ್ರಿ ನೀವು. ದಟ್ ಈಸ್ ಕಾಲ್ಡ್ ಸ್ಕಿಮ್ಮಿಂಗ್. ರೀಡಿಂಗಲ್ಲಿ ನೀವು ಹಂಗಿರ್ಬೇಕು ಸ್ಟೂಡೆಂಟ್ ಆದವರು. ಏನಂದ್ರೆ ಒಂದು ಪೇಪರ್ ಕೊಟ್ಟರೆ ಚಕ 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 ತಗೊಳ್ಳಿ ಸರ್ ಹಿಂಗೆ ಅಂತ ಕೊಡ್ಬೇಕು ನೀವು. ದಟ್ ಈಸ್ ದ ಕೆಪಾಸಿಟಿ, ದಟ್ ಈಸ್ ದ ಕ್ಯಾಲಿಬರ್ ಆಫ್ ದ ರೀಡಿಂಗ್. ಆ ರೀಡಿಂಗ್ ಮೆಥಡಾಲಜಿ, ಆ ರೀಡಿಂಗ್ ಸ್ಟ್ರಾಟಜಿನ, ಆ ರೀಡಿಂಗ್ ಕೆಪಾಸಿಟಿನ ನೀವು ಬೆಳೆಸ್ಕೋಬೇಕು. ಸ್ಕ್ಯಾನಿಂಗ್ ಅದು ಸುಮ್ಮನೆ ಹೈಲೈಟ್ಸ್, ಪಾಯಿಂಟ್ಸ್ಗಳು ಅಷ್ಟೇ ನೋಡ್ಬಿಟ್ರೆ ಸಾಕು ನೀನು. ಓಕೆ, ಇದರಲ್ಲಿ ಎಷ್ಟು ಜನ ಪೇಪರ್ ಓದೋ ಅಭ್ಯಾಸ ಇದೆ? ಎಷ್ಟು ಜನಕ್ಕೆ? ರೈಸ್ ಯುವರ್ ಹ್ಯಾಂಡ್. ಪೇಪರ್, ಎನಿ ಪೇಪರ್, ನ್ಯೂಸ್ ಪೇಪರ್, ವಾಟ್ ಎವರ್. ಓಕೆ, ಎಷ್ಟು ಜನಕ್ಕೆ ಪುಸ್ತಕಗಳನ್ನು ಓದೋ ಅಭ್ಯಾಸ ಇದೆ? ಉಳಿದವರೆಲ್ಲ ಏನು ಮಾಡ್ತೀರಿ ನೀವು? ಆಶ್ಚರ್ಯಕರವಾಗಿದೆ. ಓಕೆ, ಇದರಲ್ಲಿ ಎಷ್ಟು ಜನಕ್ಕೆ ರೀಲ್ಸ್ ನೋಡೋ ಅಭ್ಯಾಸ ಇದೆ? ನನ್ನ ಕ್ವಶನ್ನೇ ರಾಂಗ್ ಇದೆ. ಎಷ್ಟು ಜನಕ್ಕೆ ರೀಲ್ಸ್ ನೋಡೋ ಅಭ್ಯಾಸ ಇದೆ? ಅದಕ್ಕಾರು ಕೈ ಹತ್ರ. ಹಾಂ ಹಾಂ, ಎಲ್ಲರಿಗೂ ಇದೆಯಾ?
ಎರಡು ಎತ್ರಿ. ಹಾಂ, ವೈ ನಾಟ್? ಓಕೆ, ನಿಮ್ಮ ಹವ್ಯಾಸಗಳು ಹೇಳ್ರಪ್ಪ, ಇದ್ರ ಮೇಲೆ ಗೊತ್ತಾಗುತ್ತೆ ನನಗೆ. ಸಾರ್ ಯಾವ್ದಿಲ್ಲ ಅಂತ ಕೇಳಿ ಸರ್, ನಮಗೆ ಯಾವುದಿಲ್ಲ ಅಂತ ಕೇಳಿ, ಆಮೇಲೆ ಉಳಿದಿದ್ದು ಹೇಳೋಣ, ಆಮೇಲೆ ಉಳಿದಿದ್ದು ಮಾತಾಡೋಣ. ಓಕೆ, ಸಿ, ಇದನ್ನು 12ನೇ ಶತಮಾನದಲ್ಲಿ ಶರಣರ ವಚನ ಸಾಹಿತ್ಯಗಳಲ್ಲಿ ಇದನ್ನು ಪ್ರಯೋಗ ಮಾಡ್ತಾರೆ. ಒಂದು ಗಾದೆ ಮಾತಿದೆ. ಏನು ಗಾದೆ ಮಾತು ಇದೆ ಅಂದರೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅಂತ. ಏನ? ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ? ರೈಟ್? ಹಾಂ, ಇದು ಒಂದು ಸನ್ನಿವೇಶ ಬರುತ್ತೆ, ಅಲ್ಲಮ ಪ್ರಭುಗಳ ಸನ್ನಿವೇಶ. ಏನು ಸನ್ನಿವೇಶ? ಇವರೆಲ್ಲ ಕೂತ್ಕೊಂಡು ಲೋಕದ ಚಿಂತೆಯನ್ನು ಮಾಡ್ತಿರ್ತಾರೆ. ಎಲ್ಲ ಶರಣರು ಕೂತ್ಕೊಂಡು, ಅವನು ಹಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ, ಇವನು. ಅವಾಗ ಅಲ್ಲಮ ಪ್ರಭುಗಳು ಬರ್ತಾರೆ ಆ ಸನ್ನಿವೇಶ, ಆ ಸಭಾ ಮಂಟಪಕ್ಕೆ ಅಲ್ಲಮ ಪ್ರಭುಗಳು ಬಂದಾಗ, ಅಲ್ಲಮರೇ ಬನ್ನಿ, ಇಲ್ಲೆಲ್ಲ ಈ ಥರ ಎಲ್ಲ ನಡೀತಾ ಇದೆ. ಅವಾಗ ಅಲ್ಲಮ ಪ್ರಭು ಹೇಳ್ತಾರೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಮಹಾಪ್ರಭು? ನಾನು ಸಂಗನ ಶರಣರ ಶಿವನ ಧ್ಯಾನದಲ್ಲಿದ್ದೇನೆ ನಾನು. ಎಂತೆಂಥ ಪ್ರಯೋಗಗಳನ್ನು ಮಾಡಿರೋದು ಅವರು ವಚನ ಸಾಹಿತ್ಯದಲ್ಲಿ. ಎಂತೆಂಥ ಪ್ರಯೋಗಗಳನ್ನು ಮಾಡಿದ್ದಾರೆ. ಮನುಷ್ಯನ ಅಭಿಲಾಷೆಗಳಿಗೆ, ಪ್ರಲೋಭನೆಗಳಿಗೆ ಬೆಟ್ಟದ ಮೇಲೊಂದು ಮನೆ ಮಾಡಿ ನೆರೆತರಗಳಿಗೆ ಅಂಜಿದೊಡೆ ಅಂತಯ್ಯ ಅಂತ ಒಂದು ಮಾತು ಹೇಳ್ತಾರೆ. ಕಾಡಿನಲ್ಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ. ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಅಂತಾರೆ ಒಂದು ಕಡೆ. ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ಅಲೆಗಳಿಗೆ ಅಂಜಿದೊಡೆ ಅಂತಯ್ಯ. ಕೂಡಲ ಸಂಗಮ ದೇವ ಸಮಾಜದಲ್ಲಿ ನಿಂದಕರಿದ್ದ ಬಳಿಕ ಮುಂದೆ ಹೇಳ್ತಾರೆ, ನಿಂದಕರು ಅವನು ಹೇಳ್ತಾರೆ, ನನಗೆ ಅವ್ರು ಹಿಂಗೆ ಅಂದ್ಬಿಟ್ರು ಕಣ, ನನಗೆ ಮೂಡೇ ಇಲ್ಲ. ನೀನು ಮೂಡ್ ಆಫ್ ಮಾಡ್ಕೊಂಡ್ರೆ ನಿನ್ಗೆ ಯಾರು ಫೋನ್ ಪೇ ಮಾಡ್ತಾರೆ? ಇನ್ನೊಮ್ಮೆ ನಾನು ಹಂಗೆ ಅಂದ್ಬಿಟ್ಟು ಕಣ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿನಿ. ನೀನು ಬೇಜಾರು ಮಾಡ್ಕೊಂಡ್ರೆ ನೀನು ಯಾರು ಫೋನ್ ಪೇ ಮಾಡ್ತಾರ? ಇಲ್ವಲ್ಲ. ನೋ, ಡೋಂಟ್ ಕೇರ್. ಸೊ ಇದನ್ನ ನಾನು ಈಗ ಹೇಳಿದ್ದು ಈಗಿನ ಟ್ರೆಂಡ್ಗೆ ಎಕ್ಸಾಂಪಲ್ ಹೇಳಿದೆ, ಆ ಕಾಲಕ್ಕೆ. ಆಮೇಲೆ ಓದಬೇಕು, ಬರೀಬೇಕು, ಜ್ಞಾನಾರ್ಜನೆ ಮಾಡಬೇಕು ಅಂದ್ರೆ ಮೂಡಿಲ್ಲ ಕಣ. ಅದೇ ಎಲ್ಲಿಂದ ತರಕೋ ನನ್ನ? ಯಾವ ಅಂಗಡಿ ಸಿಗ್ತದೆ ಮೂಡು? ಏನ ಎಲ್ಲಿ? ಶೆಟ್ರ ಅಂಗಡಿಯಾಗ ಮೂಡೆಲ್ಲಿ ಸಿಗ್ತದೆ? ಶೆಟ್ರ ಅಂಗಡಿ. ಓದ್ಬೇಕು, ಎಕ್ಸಾಮ್ ಬಂದಾಗ ಓದಿರೋದು ಬಿಡೋ ಮರ, ಅದೇ ಒಂದು ದೊಡ್ಡ ಹೋಗ್ಲಲ್ಲ, ಏನು ಓದು. ಸರಿ, ಹಂಗಾರೆ ಏನು ಮಾಡಬೇಕು ಅದೇ ಗೊತ್ತಿಲ್ಲ ಕಣ ಮಗ. ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಅದೇ ಗೊತ್ತಾಗ್ತಾ ಇಲ್ಲ ಕಣ. ನಮ್ಮ ಅಪ್ಪ ಹುಟ್ಟಿಸಿರೋ ಅಪ್ಪ ಅಮ್ಮನೂ ಹೇಳಲಿಲ್ಲ ಹಿಂಗೆ ಮಾಡು ಹಿಂಗಾಗುತ್ತೆ ಅಂತ. ಕೊನೆಗೆ ಮೇಷ್ಟ್ರುಗಳು ಹೇಳಲಿಲ್ಲ ಹಿಂಗೆ ಮಾಡು ಹಿಂಗಾಗುತ್ತೆ ಅಂತ. ನಾನಾರ ಏನು ಮಾಡೋಣ ಅಂದರೆ ನನಗೂ ಏನೂ ಗೊತ್ತಾಗ್ತಾ ಇಲ್ಲ. ರೈಟ್? ಹಾಂ, ಇದನ್ನು ಅವ್ನು ಯಾರೋ ಇದನ್ನೇ ಒಂದು ಮ್ಯಾಟ್ ಇಟ್ಕೊಂಡು DJ ಸಾಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದು ಯಾವುದೋ ನಿನ್ನೆ ಕೇಳ್ತಾ ಇದ್ದೆ. ಹಾಂ, ಅದ ಡೋಂಟ್ ವರಿ ಮಗ ಅಂತ ಯಾವುದೋ ಒಂದು ಸಾಂಗ್ ಇದೆ ನೋಡಿ. ಹಾಂ, ಮಗ ಡೋಂಟ್ ವರಿ ಮಗ ಅಂತ. ಹಾಗಾದರೆ ನೀವು ಕೇಳ್ಬೋದು, ಸರ್ ನಾವು ಏನು ಮಾಡ್ಬೇಕು ಹೇಳಿ ಸರ್, ಹೇಳಿ ಸರ್, ಏನು ಮಾಡ್ಬೇಕು ಹೇಳಿ ಸರ್, ಹೇಳಿ ಸರ್, ಈ ಕ್ಷಣದಿಂದ ಏನು ಮಾಡ್ಬೇಕು ಹೇಳಿ ಸರ್, ಈಗಲೇ ಹೇಳಿ ಸರ್ ಏನು ಮಾಡ್ಬೇಕು ಹೇಳಿ. ಓಕೆ, ಈ ನೋಟವನ್ನು ಸ್ಪಷ್ಟಪಡಿಸ್ಕೋಬೇಕು, ಕ್ಲಿಯರಾಗಿ ಮಾಡ್ಕೋಬೇಕು. ಇದನ್ನು VISION ವಿಜುವಲೈಸ್ ಮಾಡ್ಕೋಬೇಕು. ದಿಸ್ ಈಸ್ ಮೈ ಫೈನಲ್ ಸ್ಟೇಟ್ಮೆಂಟ್ ಆಫ್ ದಿಸ್ ಲರ್ನಿಂಗ್. ಏನು ವಿಜುವಲೈಸ್ ಮಾಡ್ಕೋಬೇಕು? ನಿನಗೆ ಏನು ಬೇಕೋ ಅದನ್ನು ವಿಜುವಲೈಸ್ ಮಾಡ್ಕೋಬೇಕು. ಇಂಗ್ಲೀಷಲ್ಲಿ ಅದನ್ನು ಪ್ರೋಟೋಟೈಪ್ ಅಂತ ಕರೀತಾರೆ. ಪ್ರೋಟೋಟೈಪ್ ಏನು ವಿಜುವಲೈಸ್ ಹೆಂಗೆ ವಿಜುವಲೈಸ್ ಮಾಡ್ಕೊಳೋದು? ಈಗ ನನ್ನ ಹೆಸರು ಅಂಬರೀಷ್ ಅಂತ. ನನ್ನ ಹೆಸರು ಅಂಬರೀಷ್ ಅನ್ನೋ ಯಾರು? ಅಂಬರೀಷ್ ಅನ್ನೋ ನಾನು ಈಗ B.Ed ಹಿಂಗಿದ್ದೀನಿ.
ಮುಂದಿನ ವರ್ಷ ನಾನು ಹಿಂಗೆ ಇರ್ತೀನಿ, ಇನ್ನು 5 ವರ್ಷಕ್ಕೆ ನಾನು ಹಿಂಗೆ ಆಗ್ತೀನಿ, ಇನ್ನು 10 ವರ್ಷಕ್ಕೆ ನಾನು ಹಿಂಗೆ ಆಗ್ತೀನಿ, ಇನ್ನು 15 ವರ್ಷಕ್ಕೆ ನಾನು ಹಿಂಗೆ ಆಗ್ತೀನಿ, ಇನ್ನು 50 ವರ್ಷಕ್ಕೆ ನಾನು ಹಿಂಗೆ ಆಗ್ತೀನಿ, ಇನ್ನು 70-80 ವರ್ಷಕ್ಕೆ ಹಿಂಗೆ ಇರ್ತೀನಿ. ಏನ 90ನೇ ವಯಸ್ಸಲ್ಲಿ ನಾನು ಹಿಂಗೆ ಇರ್ತೀನಿ, ಇನ್ನು 100ನೇ ವಯಸ್ಸಲ್ಲಿ ನಾನು ಹಿಂಗೆ ಇರ್ತೀನಿ. ವಿಜುವಲೈಸ್ ಮಾಡ್ಕೊಳಕ್ಕೆ ದುಡ್ಡು ಕೊಡ್ಬೇಕೇನ್ರ? ಹಾಂ, ಮಾಡ್ಕೊತೀರಾ ವಿಜುವಲೈಸು? ಓಕೆ, ನಾನು ಹೇಳ್ತಾ ಹೋಗ್ತೀನಿ. 2 ನಿಮಿಷ ಸರ್, ಎಲ್ಲ ಮುಗೀತು ಸರ್, ಇನ್ನು ಅರ್ಧ ನಿಮಿಷ. ಓಕೆ ಓಕೆ, ರೈಟ್ ಸರ್. 2 ಮಿನಿಟ್ಸು. ಸೆಕೆಂಡ್ ಇಯರ್ ಬಿ ಎಡ್ದು ವಿಜುವಲೈಸ್ ಮಾಡ್ಬಿಡೋಣ. ಈಗ ನೀವು ಸೆಕೆಂಡ್ ಸೆಮ್ ಅಲ್ಲ, ಸೆಕೆಂಡ್ ಸೆಮ್ ಏನೇನು ಮಾಡಬೇಕು ಅಂತ ಜಸ್ಟ್ ವಿಜುವಲೈಸೇಷನ್. ಕ್ಲೋಸ್ ಯುವರ್ ಐಸ್. ರಿಲ್ಯಾಕ್ಸ್. ಓಕೆ, ಈಗ ವಿಜುವಲೈಸ್ ಮಾಡ್ಕೊಳ್ಳಿ. ಒಳನೋಟ, ಐ ಮೀನ್ ನಿಮ್ಮನ್ನು ನೀವು ಒಂದು 2 ನಿಮಿಷ ನಿಮ್ಮ ಪಾಸ್ಟ್ ಹೋಗಿ, ನಿಮ್ಮ ಪಾಸ್ಟ್ ಪರ್ಫಾರ್ಮೆನ್ಸ್, ನಿಮ್ಮ ಬಾಲ್ಯದ ಪರ್ಫಾರ್ಮೆನ್ಸ್ಗಳು ಏನಿದೆ, ನಿಮ್ಮಲ್ಲಿ ಏನು ಸ್ಕಿಲ್ ಇತ್ತು ವಿಜುವಲೈಸ್ ಮಾಡ್ಕೊಳ್ಳಿ. ಪ್ರೌಢಶಾಲೆಯಲ್ಲಿ ಏನಿತ್ತು ನಿಮ್ಮ ಎಫಿಷಿಯನ್ಸಿ ವಿಜುವಲೈಸ್ ಮಾಡ್ಕೊಳ್ಳಿ. PUCಯಲ್ಲಿ ನಿಮ್ಮ ಎಫಿಷಿಯನ್ಸಿ ಏನಿತ್ತು ವಿಜುವಲೈಸ್ ಮಾಡ್ಕೊಳ್ಳಿ. ಡಿಗ್ರಿನಲ್ಲಿ ನಿಮ್ಮ ಎಫಿಷಿಯನ್ಸಿ ಏನಿತ್ತು ವಿಜುವಲೈಸ್ ಮಾಡ್ಕೊಳ್ಳಿ.